ಬನ್ನಿ ಈ ಕ್ಷಣದ 50 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡ್ತಾ ಹೋಗೋಣ. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ರಾಜ್ಯದ ಶಿವನ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ದೇವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದು, ಮಾರ್ಕೆಟ್ನಲ್ಲಂತೂ ಹೂವುಗಳ ಖರೀದಿ ಭರಾಟೆ ಜೋರಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. 45 ದಿನಗಳಿಂದ ನಡೀತಾ ಇರುವ ಮಹಾಕುಂಭಮೇಳಕ್ಕೆ ಶಿವರಾತ್ರಿಯ ಪುಣ್ಯ ಸ್ನಾನದೊಂದಿಗೆ ತೆರೆ ಬೀಳುತ್ತೆ. ಇವತ್ತು ಒಂದೇ ದಿನದಲ್ಲಿ 1 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಮಹಾಶಿವರಾತ್ರಿಯ ಪುಣ್ಯ ಸ್ನಾನಕ್ಕಾಗಿ ಶುಭ ಸಮಯ ಮತ್ತು ಕ್ಷಣಕ್ಕಾಗಿ ಕಾಯದೆ ಭಕ್ತರು ಮಧ್ಯರಾತ್ರಿಯಿಂದಲೇ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಇತಿಹಾಸದಲ್ಲಿಯೇ ಅತಿ ದೊಡ್ಡ ಕುಂಭಮೇಳಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಬಸ್ ನಿಲ್ದಾಣಗಳು, ರೈಲುಗಳು, ವಿಮಾನಗಳು ಮತ್ತು ರಸ್ತೆ ಮಾರ್ಗಗಳು ತುಂಬಿ ತುಳುಕ್ತಾ ಇವೆ. ಪವಿತ್ರ ಸ್ನಾನ ಮಾಡೋದಕ್ಕೆ ಭಕ್ತರ ಅನುಕೂಲಕ್ಕಾಗಿ ಸರ್ಕಾರ ವಿಶೇಷ ವ್ಯವಸ್ಥೆ ಕೂಡ ಮಾಡಿದೆ. ಇವತ್ತು ಮಹಾಕುಂಭಮೇಳದ ಅಂತಿಮ ಪುಣ್ಯ ಸ್ನಾನವಾಗಿದ್ದು, ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದು ಯಾವುದೇ ಅವಘಡ ಸಂಭವಿಸಬಾರದು ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ರೈಲ್ವೆ ನಿಲ್ದಾಣಗಳಲ್ಲಿ ನೂಕುನುಗ್ಗಲು ಆಗದಂತೆ ಕ್ರಮ ಕೈಗೊಂಡಿದ್ದಾರೆ. ಮಹಾಶಿವರಾತ್ರಿ ಎಂದು ಸ್ನಾನ ಮಾಡೋದಕ್ಕೆ ಶುಭ ಸಮಯ ಬೆಳಿಗ್ಗೆ 9 ಗಂಟೆವರೆಗೆ ಇರುತ್ತೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 5 ಗಂಟೆಯಿಂದ 5 ಗಂಟೆ 9 ನಿಮಿಷಕ್ಕೆ ಆರಂಭವಾಗಿ ಸಂಜೆ 5 ಗಂಟೆ 59 ನಿಮಿಷಕ್ಕೆ ಕೊನೆಗೊಳ್ತಾ ಇದೆ. ಈ ಬ್ರಹ್ಮ ಮುಹೂರ್ತದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಪುಣ್ಯ ಸಿಗುತ್ತೆ. ಗಂಗೆಗೆ ಪೂಜೆ ಮಾಡೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಮಹಾಕುಂಭ ಮೇಳ ಹೊಸ ದಾಖಲೆಯನ್ನ ಬರೆದಿದೆ. ಇವರೆಗೆ 64 ಕೋಟಿ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. 45 ದಿನಗಳಲ್ಲಿ 45 ಕೋಟಿ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡುವ ನಿರೀಕ್ಷೆ ಇತ್ತು. ಆದರೆ ಸರ್ಕಾರದ ನಿರೀಕ್ಷೆಯನ್ನು ಮೀರಿ 20 ಕೋಟಿ ಹೆಚ್ಚು ಭಕ್ತರು, ಅಂದ್ರೆ 65 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಮೇಳದಲ್ಲಿ 6 ಶಾಹಿ ಸ್ನಾನಗಳು ನಡೆದಿವೆ. ಜನವರಿ 13ರಂದು 1.5 ಕೋಟಿ ಭಕ್ತರು ಪೌಷ ಪೌರ್ಣಿಮೆಯ ಸ್ನಾನ ಮಾಡಿದ್ದಾರೆ. ಇನ್ನು ಜನವರಿ 15ರಂದು ಸುಮಾರು 3.5 ಕೋಟಿ ಭಕ್ತರು ಮಕರ ಸಂಕ್ರಾಂತಿ ಸ್ನಾನ, ಜನವರಿ 29ರಂದು 8 ಕೋಟಿ ಭಕ್ತರು ಮೌನಿ ಅಮಾವಾಸ್ಯೆ ಸ್ನಾನ, ಫೆಬ್ರವರಿ 3ರಂದು ಸುಮಾರು 2.5 ಕೋಟಿಯಷ್ಟು ಭಕ್ತರು ವಸಂತ ಪಂಚಮಿ ಸ್ನಾನ, ಹಾಗೆ ಫೆಬ್ರವರಿ 12ರಂದು 2.5 ಕೋಟಿ ಭಕ್ತರು ಮಾಘಿ ಪೂರ್ಣಿಮಾ ಸ್ನಾನ ಮಾಡಿದ್ದಾರೆ. ಸಂಶೋಧನಾ ಸಂಸ್ಥೆಯೊಂದರ ಪ್ರಕಾರ ದೇಶದ 110 ಕೋಟಿ ಸನಾತನಿಗಳ ಪೈಕಿ 50% ಮಂದಿ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ನೇಪಾಳದಿಂದ 50 ಲಕ್ಷಕ್ಕೂ ಹೆಚ್ಚು ಮಂದಿ ಸೇರಿದಂತೆ 73 ಲಕ್ಷಕ್ಕೂ ಹೆಚ್ಚು ವಿದೇಶಿ ರಾಷ್ಟ್ರಗಳಿಂದ ಜನ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇಶದ 303 ಜಿಲ್ಲೆಗಳಿಂದ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಟ್ಟವರ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಗಣ್ಯಾತಿ ಗಣ್ಯರೇ ಪುಣ್ಯ ಸ್ನಾನ ಮಾಡಿದ್ದಾರೆ. ರಾಜಕೀಯ ನಾಯಕರು, ಚಿತ್ರರಂಗ ತಾರೆಯರು, ಉದ್ಯಮಿಗಳು, ವಿದೇಶಿಗರು ಸೇರಿದಂತೆ ಗಣ್ಯಾತಿ ಗಣ್ಯರ ದಂಡೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮುಂದಿನ ಕುಂಭಮೇಳ ಹರಿದ್ವಾರದಲ್ಲಿ 2033ರಲ್ಲಿ ನಡೆಯುತ್ತೆ. 2033ರ ಮಾರ್ಚ್ ತಿಂಗಳ 17-18ರ ನಡುವೆ ಗುರುವು ಕುಂಭರಾಶಿಯನ್ನು ಪ್ರವೇಶಿಸ್ತಾ ಇದ್ದು, ಹರಿದ್ವಾರದಲ್ಲಿ ನಡೆಯಲಿರುವಂತಹ ಮುಂದಿನ ಕುಂಭಮೇಳದಲ್ಲಿ ಮೊದಲ ರಾಜಸ್ನಾನ 28ನೇ ಫೆಬ್ರವರಿಯಂದು ನಡೆಯುತ್ತೆ. 24 ವರ್ಷಗಳಿಂದ ನಾಪತ್ತೆಯಾಗಿದ್ದ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಗ್ರಾಮ ರಮೇಶ್ ಚೌಧರಿ 2001ರಲ್ಲಿ ನಾಪತ್ತೆಯಾಗಿದ್ದ. ಇತ್ತೀಚೆಗೆ ಅದೇ ಗ್ರಾಮದ ಮಲ್ಲನಗೌಡ ಪ್ರಯಾಗ್ರಾಜ್ಗೆ ತೆರಳಿದ್ರು. ಈ ವೇಳೆ ಕಾಶಿಯಲ್ಲಿ ಸಾಧು ವೇಷದಲ್ಲಿ ರಮೇಶ್ ಸಿಕ್ಕಿದ್ದಾನೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇದರ ನಡುವೆ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಣತಂತ್ರ ರೂಪಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಬಿಜೆಪಿ ಸಂಸದರು ಮತ್ತು ಶಾಸಕರ ಸಭೆ ಕರೆದು ಈ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ. ಬೆಂಗಳೂರಿನ ಸಮಸ್ಯೆಗಳನ್ನೇ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದ್ದು, ಮೆಟ್ರೋ ಪ್ರಯಾಣ ದರ ಏರಿಕೆ, ಪ್ರಯಾಣಿಕರಿಂದ ಮೆಟ್ರೋ ಬಹಿಷ್ಕರಿಸಿ ಹೋರಾಟ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕದ ವಿರುದ್ಧ ಅಧಿವೇಶನದಲ್ಲಿ ಧ್ವನಿ ಎತ್ತುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಟನಲ್ ರೋಡ್ ವೈಟ್ ಟ್ಯಾಪಿಂಗ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಹೋರಾಟ, ಪೆರಿಫರಲ್ ರಿಂಗ್ ರೋಡ್ 2 ವಿಚಾರವಾಗಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಹೋರಾಟಕ್ಕೆ ನಿನ್ನೆಯ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅಲ್ಲದೆ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಫೆಬ್ರವರಿ 28ರಂದು ಸಿಎಂ ಭೇಟಿಯಾಗಲು ಬೆಂಗಳೂರಿನ ಬಿಜೆಪಿ ಸಂಸದರು ಮತ್ತು ಶಾಸಕರು ನಿರ್ಧರಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮೆಟ್ರೋ ದರ ಏರಿಕೆ, ಈ ಖಾತಾ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕದ ಮೂಲಕ ಹುನ್ನಾರ ನಡೀತಾ ಇದೆ. ಬಜೆಟ್ನಲ್ಲಿ ಬೆಂಗಳೂರಿಗೆ ಹೆಚ್ಚು ಅನುದಾನ ಕೊಡುವಂತೆ ಮನವಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೀವಿ ಎಂದರು. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮಗು ಕಳ್ಳತನ ಮಾಡಿದ್ದ ಕಳ್ಳಿಗೆ ಕೋರ್ಟ್ 10 ವರ್ಷ ಜೈಲು ಶಿಕ್ಷೆ ಪ್ರಕಟಿಸಿದೆ. ಅಪರಾಧಿ ರಶ್ಮಿಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ದಂಡ ವಿಧಿಸಿ ಬೆಂಗಳೂರಿನ ಸಿಸಿಎಚ್ 51ರ ಜಡ್ಜ್ ಸಿಬಿ ಸಂತೋಷ್ ತೀರ್ಪು ನೀಡಿದ್ದಾರೆ. 2020ರಲ್ಲಿ ವಾಣಿವಿಲಾಸ ಆಸ್ಪತ್ರೆಯಿಂದ ಶಿಶು ಕಳ್ಳತನವಾಗಿತ್ತು.
ಕರಾವಳಿ ಭಾಗದಲ್ಲಿ ಮುಂದಿನ 3 ದಿನ ಉಷ್ಣಾಂಶ ಏರಿಕೆಯಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ 6 ಕಡೆ 40 ಡಿಗ್ರಿ ಉಷ್ಣಾಂಶ ದಾಟಿದ್ದು. ಕಾರವಾರ ತಾಲೂಕಿನ ಸಾವಂತವಾಡ ಭಾಗದಲ್ಲಿ 41.3 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ನಿಗಮ ಕೇಂದ್ರವೊಂದೇ ಹೇಳಿರುವಂತದ್ದು. ಕರಾವಳಿ ಭಾಗದಲ್ಲಿ ಬಿಸಿ ಹವೆ ವಾತಾವರಣದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಸೈಬರ್ ವಂಚನೆ ಆರೋಪಿ ಜೊತೆಗೆ ಪೊಲೀಸರ ಜಾಲಿ ಪ್ರವಾಸ ಕೇಸ್ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಎಚ್ಚೆತ್ತುಕೊಂಡಿದ್ದಾರೆ. ಆರೋಪಿಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಪೀಟರ್ ಡಿಸೋಜಾನ ಅಮಾನತು ಮಾಡಿದ್ದಾರೆ. ಘಟನೆ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದ ಇನ್ಸ್ಪೆಕ್ಟರ್ ಭಾರತಿ ವಿರುದ್ಧ ಇಲಾಖಾ ತನಿಖೆಗೆ ಆದೇಶ ನೀಡಿದ್ದಾರೆ. ಕಾಸರಗೋಡಾದ ಟೊಂಕಾ ಬಂದರು ಸರ್ವೆ ಕಾರ್ಯ ಹಿನ್ನೆಲೆಯಲ್ಲಿ ಬಾವಿಕೆರೆ ಪಂಚಾಯಿತಿ ಕೇಣಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಫೆಬ್ರವರಿ 28ರ ರಾತ್ರಿ 9 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ತೆಲಂಗಾಣದಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ 8 ಮಂದಿ ಕಾರ್ಮಿಕರು ಸಿಲುಕಿ 3 ದಿನಗಳೇ ಕಳೆದಿವೆ. ಕಾರ್ಮಿಕರ ರಕ್ಷಣೆಗೆ 3 ದಿನದಿಂದ ಶತಾಯಗತಾಯ ಪ್ರಯತ್ನ ನಡೀತಾ ಇದೆ. ಆದರೆ ಸುರಂಗದಲ್ಲಿ 20 ಅಡಿಯಷ್ಟು ಕೆಸರು ತುಂಬಿದ್ದು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿದೆ. ನಿನ್ನೆ ಅನಕಪಲ್ಲಿಯ ಎನ್ಟಿಆರ್ ಮೈದಾನ, ಚಿತ್ತೂರು, ಪಲಮೇನೇರುವಿನಲ್ಲಿ ಫ್ರೈಡ್ ಚಿಕನ್ ಹಾಗೂ ಮೊಟ್ಟೆ ಮೇಳ ಆಯೋಜಿಸಲಾಗಿತ್ತು. 500 ಕೆಜಿ ಕಬಾಬ್, 5,000 ಮೊಟ್ಟೆಗಳನ್ನು ಬೇಯಿಸಿ ಉಚಿತವಾಗಿ ವಿತರಣೆ ಮಾಡಿದ್ರು. ಕೋಳಿಯಿಂದ ರೋಗ ಹರಡುತ್ತೆ ಅನ್ನೋದು ತಪ್ಪು ಕಲ್ಪನೆ. ರಾಯಲಸೀಮಾ ಭಾಗದಲ್ಲಿ ಎಲ್ಲಿಯೂ ಹಕ್ಕಿ ಜ್ವರ ಪತ್ತೆಯಾಗಿಲ್ಲ ಅಂತ ಹೇಳಿದ್ರು. ಕೋಳಿ ಮತ್ತು ಮುಟ್ಟಿಗೆಯನ್ನ ಭಾರತೀಯ ಶೈಲಿಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದ್ರೆ ಏನೂ ತೊಂದರೆ ಇಲ್ಲ ಅಂತ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಫ್ರೀ ಕಬಾಬ್, ಮೊಟ್ಟೆ ಕೊಡ್ತಾರೆ ಅಂತಿದ್ದಂತೆ ಸಾವಿರಾರು ಜನ ಓಡೋಡ್ ಬಂದಿದ್ರು. ಸರತಿ ಸಾಲಿನಲ್ಲಿ ನಿಂತು ಫ್ರೈಡ್ ಚಿಕನ್, ಬೇಯಿಸಿದ ಮೊಟ್ಟೆ ಸೌದ್ರು. 1984ರ ಸಿಖ್ ವಿರೋಧಿ ದಂಗೆಗೆ ಸಂಬಂಧಿಸಿದ ಕೊಲೆ ಪ್ರಕರಣದ ಅಪರಾಧಿ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ದಂಗೆ ವೇಳೆ ಇಬ್ಬರನ್ನ ಕೊಲೆ ಮಾಡಿರುವ ಆರೋಪ ಸಜ್ಜನ್ ಕುಮಾರ್ ಮೇಲಿತ್ತು. ತನಿಖೆ ನಡೆಸಿ ವಿಶೇಷ ತನಿಖಾ ತಂಡ ಕೋರ್ಟ್ಗೆ ವರದಿ ಸಲ್ಲಿಸಿತ್ತು. ಜಾರ್ಖಂಡ್ನಲ್ಲಿ ನಕ್ಸಲರ ವಿರುದ್ಧ ಸಿಆರ್ಪಿಎಫ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದು. ಟೊಂಟೊ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಕ್ಸಲರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂದೂಕು, ಜೀವಂತ ಗುಂಡುಗಳು ಸೇರಿದಂತೆ ಭಾರೀ ಪ್ರಮಾಣದಲ್ಲಿ ಆಯುಧಗಳನ್ನು ಸೀಸ್ ಮಾಡಿದ್ದಾರೆ. ರೈಲ್ವೆ ಸಚಿವಾಲಯದ ಸಹಕಾರದೊಂದಿಗೆ ಐಐಟಿ ಮದ್ರಾಸ್ 422 ಮೀಟರ್ ಉದ್ದದ ಭಾರತದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅಭಿವೃದ್ಧಿಪಡಿಸಿದೆ. ಇದರಿಂದ 350 ಕಿಲೋಮೀಟರ್ ದೂರ ಕೇವಲ 30 ನಿಮಿಷಗಳಲ್ಲಿ ಕ್ರಮಿಸಬಹುದಾಗಿದೆ. ದೆಹಲಿಯಿಂದ ಜೈಪುರಕ್ಕೆ 300 ಕಿಲೋಮೀಟರ್ ದೂರವಿದ್ದು ಕೇವಲ ಅರ್ಧ ಗಂಟೆಯಲ್ಲಿ ಪ್ರಯಾಣಿಸಬಹುದು. ಹೈಪರ್ ಲೂಪ್ ದೂರ ಪ್ರಯಾಣಕ್ಕಾಗಿರುವಂತಹ ಹೈಸ್ಪೀಡ್ ಸಾರಿಗೆ ವ್ಯವಸ್ಥೆ. ಈ ರೈಲುಗಳು ಕೊಳವೆಗಳಲ್ಲಿ ವಿಶೇಷ ಕ್ಯಾಪ್ಸೂಲ್ಗಳ ಮೂಲಕ ಅತಿ ವೇಗದಲ್ಲಿ ಕ್ರಮಿಸುತ್ತವೆ. ಗಂಟೆಗೆ ಸುಮಾರು 761 ಮೈಲ್ಗಳು ಕ್ರಮಿಸುತ್ತವೆ. ಥಾಣೆಯಲ್ಲಿ ಭಾರಿ ಪ್ರಮಾಣದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಸಿಮೆಂಟ್ ಮಿಕ್ಸರ್ ಲಾರಿಯಲ್ಲಿ ಅಕ್ರಮವಾಗಿ ಗೋವಾದಿಂದ ಮದ್ಯ ಸಾಗಿಸಲಾಗ್ತಾ ಇತ್ತು. ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ 595 ಕ್ರೇಟ್ ಮದ್ಯದ ಬಾಟಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಟ್ರಕ್ ಚಾಲಕ ಮೋಹನ್ ಜೋಶಿಯನ್ನು ಬಂಧಿಸಿದ್ದಾರೆ. ಇಲ್ಲಿ ಜನ ಮರಳು, ಜಾತ್ರೆ ಮರಳು ಎಂಬಂತಾಗಿದೆ. ಇಂದೋರ್ನಲ್ಲಿ ಬೋಳು ತಲೆಯಲ್ಲಿ ಕೂದಲು ಬರುತ್ತೆ ಅಂತ ಹೇಳಿ ಕೇವಲ 20 ರೂಪಾಯಿಗೆ ಮ್ಯಾಜಿಕ್ ಹೇರ್ ಆಯಿಲ್ ಕೊಡ್ತಾ ಇದ್ದಾರೆ. ಸಾವಿರಾರು ಜನ ಬೆಳಿಗ್ಗೆ 6 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತು ತಲೆಗೆ ಎಣ್ಣೆ ಹಚ್ಚಿಸಿಕೊಳ್ತಿದ್ದಾರೆ. ಮೀರತ್ನಲ್ಲೂ ಇದೇ ರೀತಿ ಸಾವಿರಾರು ಜನರಿಗೆ ಮ್ಯಾಜಿಕ್ ಹೇರ್ ಆಯಿಲ್ ಸೇಲ್ ಮಾಡಿದ್ದಾರೆ. 20 ರೂಪಾಯಿಗೆ ಔಷಧಿ ಕೊಟ್ಟು 300 ರೂಪಾಯಿಗೆ ಎಣ್ಣೆ ಮಾರಾಟ ಮಾಡಿ ಬೋಳು ತಲೆಯಲ್ಲಿ ಕೂದಲು ಬರುತ್ತೆ ಅಂತ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಹೆದ್ದಾರಿ ಮೇಲ್ಸೇತುವೆ ಕುಸಿದು ಬಿದ್ದಿದೆ. ದುರ್ಘಟನೆಯಲ್ಲಿ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಹೆದ್ದಾರಿ ಮೇಲ್ಸೇತುವೆ ಕುಸಿದು ಬೀಳುತ್ತಿರುವ ದೃಶ್ಯ ಕಾರ್ನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾವಲ್ಪಿಂಡಿಯಲ್ಲಿ ನಡೆಯಬೇಕಿದ್ದ ದಕ್ಷಿಣ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಮಳೆಯಿಂದ ರದ್ದಾಗಿದೆ. ಟಾಸ್ ಪ್ರಕ್ರಿಯೆ ನಡೆಯದೆ ಪಂದ್ಯ ಕೊನೆಗೊಂಡಿದೆ. ಉಭಯ ತಂಡಗಳಿಗೆ ತಲಾ 1 ಅಂಕವನ್ನು ನೀಡಲಾಗಿದೆ. ಬಿ ಗುಂಪಿನಲ್ಲಿರುವ 2 ತಂಡಗಳು ಅಂಕಪಟ್ಟಿಯಲ್ಲಿ ತಲಾ 3 ಅಂಕಗಳನ್ನು ಸಂಪಾದಿಸಿವೆ. ಕೇರಳದ ಸ್ಟಾರ್ ನಟ ಮೋಹನ್ ಲಾಲ್ ಜೊತೆ ನಟಿ ರಾಗಿಣಿ ದ್ವಿವೇದಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ರಾಗಿಣಿ ದ್ವಿವೇದಿ ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆ ಸಿನಿಮಾಗಳಲ್ಲೂ ನಟಿಸ್ತಾ ಇದ್ದಾರೆ. ಇದೀಗ ಮೋಹನ್ ಲಾಲ್ ಜೊತೆ ನಟಿಸುವ ಅವಕಾಶ ಸಿಕ್ಕಿದ್ದು ಮೋಹನ್ ಲಾಲ್ ಜೊತೆ ಕುಳಿತು ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಸವಿದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ದೆಹಲಿ, ಮುಂಬೈ ಸುತ್ತಾಡೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಮಾರ್ಚ್ 3ರಿಂದ ಮಾರ್ಚ್ 10 ಹಾಗೂ ಮಾರ್ಚ್ 17ರಿಂದ 26ರವರೆಗೆ ತಮ್ಮ ಶಾಪ್ಗೆ ಬಟ್ಟೆ ತರೋದಕ್ಕೆ ಮುಂಬೈ ಮತ್ತು ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆ.